ನಮಸ್ಕಾರ ಸ್ನೇಹಿತರೆ, ಅನ್ವೀಕ್ಷಣ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯ್ದು ಎಣ್ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡ ಗಾತ್ರದ ಬದನೆಕಾಯಿ ತಗೊಂಡಿದ್ದೀನಿ. ನಿಮಗೆ ಈ ಥರದ್ದು ಸಿಕ್ಕಿಲ್ಲ ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ತಗೋತಿದ್ದೀರಾ ಅಂತಂದರೆ 3 ರಿಂದ 4 ಬೇಕಾಗುತ್ತೆ. ನಾನು ಈ ಥರ ದೊಡ್ಡದು ತಗೊಂಡಿದ್ದೀನಿ. ಇದು ಒಂದು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಿದ್ದೀನಿ. ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಚೆನ್ನಾಗಾಗತ್ತೆ. 2 ಹಸಿಮೆಣಸಿನ್ಕಾಯಿ. ಇದು ಆಮ್ಚೂರ್ ಪೌಡರ್. ನಿಮಗೆ ಆಮ್ಚೂರ್ ಪೌಡರ್ ಸಿಕ್ಕಿಲ್ಲ ಅಂತಂದರೆ ಲಿಂಬುನ ಉಪಯೋಗಿಸ್ಬೋದು ಹುಳಿಗೆ ಅಂತ. ಒಂದು 1/4 ಟೀ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, 4 ರಿಂದ 5 ಸ್ಪೂನ್ ಎಣ್ಣೆ. ಜೊತೆ ಒಗ್ಗರಣೆಗೆ ಒಂದು 1/4 ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಬದನೆಕಾಯಿಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ಥರ ಇದನ್ನ ಬೆಂಕಿಲಿ ಚೆನ್ನಾಗಿ ಸುಟ್ಕೋಬೇಕು. ಓಕೆ, ಇವಾಗ ಇದನ್ನ ಸುಟ್ಕೊಳ್ಳೋಕೆ ಅಂತ ಈ ಥರ ಪುಲ್ಕಾ ಮೇಕರ್ ಇರುತ್ತಲ್ವ, ಅದನ್ನ ತಗೊಂಡಿದ್ದೀನಿ. ಗ್ಯಾಸ್ನ ಸ್ವಲ್ಪ ಫುಲ್ ಫ್ಲೇಮಲ್ಲಿ ಇಟ್ಟು ಈ ಥರ ಎಲ್ಲ ಸೈಡನ್ನು ನೀಟಾಗಿ ಸುಟ್ಕೋಬೇಕು. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಇದು ಬೆಂದಿದೆಯಲ್ಲ ಅಂತ ತಿಳ್ಕೊಳ್ಳೋಕೆ ಜಸ್ಟ್ ಫೋರ್ಕಲ್ಲಿ ಜಸ್ಟ್ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟ್ ಆಗುತ್ತಲ್ಲ, ಗೊತ್ತಾಗ್ಬಿಡತ್ತೆ. ಇಲ್ಲಿ ಸ್ವಲ್ಪ ಗಟ್ಟಿ ಇದೆ, ಸೊ ನಾನು ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ ಸುಡ್ತಾ ಇದ್ದೀನಿ. ಈ ಥರ ಒಂದೊಂದೇ ಮಗ್ಲಾಗಿ ನೋಡ್ಕೋಬೇಕು ನಾವು. ಸ್ವಲ್ಪ ಗಟ್ಟಿ ಇದೆ, ಇಲ್ಲಿ ಬೆಂದಿದೆ, ಸೊ ಈ ಥರ ಇಡ್ತಾ ಇದ್ದೀನಿ. ಓಕೆ, ಇವಾಗ ಇದಾಗಿದೆ. ನಾನು ನೋಡಿ ನೀಟಾಗಿ ಬೆಂದಿರೋದು ಗೊತ್ತಾಗತ್ತೆ. ಸೊ ನಾನು ಇವಾಗ ಇದನ್ನ ಮೇಲಿನ ಲೇಯರ್ನ ನೀಟಾಗಿ ತೆಕ್ಕೋತೀನಿ. ಒಂದು 5 ನಿಮಿಷ ಆರೋಗ್ಯ ಬಿಡಿ, ಇಲ್ಲಾಂದರೆ ತುಂಬ ಬಿಸಿ ಅಲ್ವಾ. ಸೊ ನಾನು ಇದ್ರ ಮೇಲಿನ ಲೇಯರ್ನ ಈ ಥರ ಬೇಕಾದರೆ ಹೀಗೆ ಮಾಡಿ ತೆಕ್ಕೋತೀನಿ. ಓಕೆ, ಇವಾಗ ನೀಟಾಗಿ ಅದು ಮೇಲಿನ ಲೇಯರ್ ಎಲ್ಲ ತೆಕ್ಕೊಂಡಿದ್ದೀನಿ ನಾನು. ಇದನ್ನ ಈ ಥರ ಸೌಟಲ್ಲಿ ಸಣ್ಣದಾಗಿ ಥರ ಮಾಡ್ಕೊಳ್ಳೋಣ. ನೀಟಾಗಿ ರೆಡಿ ಆಗಿದೆ. ನಾನು ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಇವಾಗ ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಇವಾಗ ಉದ್ದಿನಬೇಳೆ ಹಾಕೋಣ, ಜೊತೆ ಹಸಿಮೆಣಸು, ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ತಾ ಇದೆ. ಇದರಲ್ಲಿ ಉದ್ದಿನಬೇಳೆ ಕೂಡ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಸೊ ಇವಾಗ ನಾವು ಇದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಬದನೆಕಾಯಿನ ಹಾಕೋಣ. ಓಕೆ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಾನು ಆಮ್ಚೂರ್ ಪೌಡರ್ ತಗೊಂಡಿದ್ದೀನಿ, ಇಲ್ಲ ನೀವು ಲಿಂಬೆ ಹಣ್ಣನ್ನು ತಗೋಬಹುದು. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಟೆನ. ನೀಟಾಗಿ ಸೆಟ್ ಆಗಲಿ.
ಓಕೆ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ನೀವು ಒಂದು 2-3 ನಿಮಿಷ ಈ ಥರ ಮುಚ್ಚಿಟ್ರೆ ನೀಟಾಗಿ ಸೆಟ್ ಆಗುತ್ತೆ. ಸೊ ಇವಾಗ ಇದಾಗಿದೆ. ಆಲ್ರೆಡಿ ನಾವು ಅದನ್ನ ಸುಟ್ಕೊಂಡಿರೋದ್ರಿಂದ ಬದನೆಕಾಯಿನ ಜಾಸ್ತಿ ಇದರಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಓಕೆ, ಇವಾಗ ಲಾಸ್ಟಲ್ಲಿ ಇಳಿಸೋಕ್ಕಿಂತ ಮುಂಚೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಣ. ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ತೆಗೆದ್ರೆ ಸಾಕು. ಜಾಸ್ತಿ ಹೊತ್ತು ಅದು ಫ್ರೈ ಆಗ್ಬೇಕಂತಿಲ್ಲ. ಅದು ಸ್ವಲ್ಪ ಹಸಿ ಈರುಳ್ಳಿ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿದ್ದೀನಿ, ನೀವು ಮಾಡಿ. ಇವಾಗ ಇದು ರೆಡಿ ಆಗಿದೆ ಎಣ್ಬಜ್ಜಿ. ಇದನ್ನ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಬದನೆಕಾಯಿ ಎಣ್ಬಜ್ಜಿ ರೆಡಿ ಇದೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಅನ್ನಿಕ್ಷಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.